ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜಗತ್ತಿನ ಅತ್ಯಂತ ವಿವಾದಾತ್ಮಕ ಆದರೆ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದು. ಇದು ಯುದ್ಧಗಳ ಕತೆ, ಇದು ನಂಬಿಕೆಗಳ ಸಂಘರ್ಷ, ಇದು ತಂತ್ರಜ್ಞಾನದ ಅದ್ಭುತ ಏರಿಕೆಯ ಕತೆ. 3 ಮಹಾಧರ್ಮಗಳ ಹೃದಯವಾದ ಜೆರುಸಲೆಂನಿಂದ ಭೂಮಿಯ ಅತಿ ಕೆಳಮಟ್ಟದ ಸ್ಥಳವಾದ ಡೆಡ್ ಸೀವರೆಗೆ ಪ್ರಾಚೀನ ಇತಿಹಾಸ ಮತ್ತು ಆಧುನಿಕ ಇನ್ನೋವೇಷನ್ ಒಂದೇ ಸ್ಥಳದಲ್ಲಿ ಸೇರುವ ದೇಶ ಇದು. ಈ ದೇಶ ಯಾಕೆ ಸದಾ ಸುದ್ದಿಯಲ್ಲಿ ಇರುತ್ತೆ? ಯಾಕೆ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ಗಮನ ಇಲ್ಲೇ ಇರುತ್ತೆ? ವಿವಾದಗಳಲ್ಲೂ ಅಭಿವೃದ್ಧಿಯಲ್ಲೂ ಮಂಚೂಣಿಯಲ್ಲಿರುವ ರಾಷ್ಟ್ರ. ಈ ರಾಷ್ಟ್ರದ ಅತ್ಯಂತ ಅಚ್ಚರಿಪಡುವಂತಹ ರೋಚಕ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇಸ್ರೇಲ್ ಬಹುಶಃ ಅಸ್ತಿತ್ವದಲ್ಲಿರೋ ಅತ್ಯಂತ ವಿವಾದಾತ್ಮಕ ದೇಶ ಅಂದರೆ ತಪ್ಪಾಗಲ್ಲ. ಈ ದೇಶ ವಿಶ್ವದ ಏಕೈಕ ಯಹೂದಿ ರಾಷ್ಟ್ರವಾಗಿದೆ. ಯುದ್ಧಗಳಂತಹ ಜಾಗತಿಕ ಘಟನೆಗಳು ನಡೆದಾಗ ಅದರ ಬಗ್ಗೆ ಮಾತನಾಡಲಾಗುತ್ತೆ. ಈ ದೇಶದಲ್ಲಿ ಪರಿಸ್ಥಿತಿ ಶಾಂತಿಯುತವಾಗಿದ್ದಾಗಲೂ ಕೂಡ ಅದರ ಬಗ್ಗೆ ಚರ್ಚಿಸಲಾಗುತ್ತೆ. ತುಲನಾತ್ಮಕವಾಗಿ ಕಡಿಮೆ ಜನಸಂಖ್ಯೆ ಮತ್ತು ಪ್ರದೇಶದ ಹೊರತಾಗಿಯೂ ಕೂಡ ಈ ದೇಶ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಅಧಿಕೃತವಾಗಿ ಈ ರಾಷ್ಟ್ರದ ಹೆಸರನ್ನು ಇಸ್ರೇಲ್ ಸ್ಟೇಟ್ ಅಂತ ಕರೀತಾರೆ. ಪಶ್ಚಿಮ ಏಷ್ಯಾದಲ್ಲಿರುವ ಈ ರಾಷ್ಟ್ರದ ರಾಜಧಾನಿ ಜೆರುಸಲೆಂ ಆಗಿದೆ. ಇದನ್ನು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲಾಗಿಲ್ಲವಾದರೂ ಕೂಡ ಅದರ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಇಸ್ರೇಲ್ ಇದನ್ನು ತನ್ನ ಅವಿಭಾಜ್ಯ ರಾಜಧಾನಿ ಅಂತ ಪರಿಗಣಿಸುತ್ತೆ. ನೀವು ವಿಶ್ವನಕ್ಷೆಯಲ್ಲಿ ಈ ದೇಶವನ್ನು ಗುರುತಿಸಬೇಕು ಅಂದರೆ ಝೂಮ್ ಮಾಡೇ ನೋಡಬೇಕಾಗುತ್ತೆ. ಅಷ್ಟು ಚಿಕ್ಕದಾದ ಇಸ್ರೇಲ್ನ ವಿಸ್ತೀರ್ಣ ಸುಮಾರು 22,145 ಚದರ ಕಿಲೋಮೀಟರ್ಗಳಾಗಿವೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆಗಳನ್ನು ಒಟ್ಟುಗೂಡಿಸಿದರೆ ಎಷ್ಟು ಭೂಪ್ರದೇಶ ಇರುತ್ತಲ್ವಾ? ಹೆಚ್ಚು ಕಡಿಮೆ ಅಷ್ಟು ಭೂಪ್ರದೇಶವನ್ನು ಈ ರಾಷ್ಟ್ರ ಹೊಂದಿದೆ. ನಮ್ಮ ಭಾರತದ ರಾಜ್ಯಕ್ಕೆ ಹೋಲಿಸೋದಾದರೆ ಮಣಿಪುರದಷ್ಟು ದೊಡ್ಡದಾಗಿದೆ. ಈ ರಾಷ್ಟ್ರದ ಜನಸಂಖ್ಯೆ ಸುಮಾರು 1 ಕೋಟಿಯಾಗಿದೆ. ಇದರ ಸುತ್ತಮುತ್ತ ಇರುವ ಶತ್ರು ರಾಷ್ಟ್ರಗಳಾದ ಅರಬ್ ದೇಶಗಳ ಜನಸಂಖ್ಯೆಯನ್ನು ಕೇಳಿದರೆ ನೀವು ಆಶ್ಚರ್ಯ ಬೀಳ್ತೀರಾ. ಸುಮಾರು 46 ಕೋಟಿ ಜನಸಂಖ್ಯೆಯನ್ನು ಅರಬ್ ರಾಷ್ಟ್ರಗಳು ಹೊಂದಿದ್ದಾವೆ. ಅಂದರೆ ಇಂದಿಗೂ ಕೂಡ ಅರಬ್ ರಾಷ್ಟ್ರಗಳ ಜನಸಂಖ್ಯೆ ಇಸ್ರೇಲ್ಗಿಂತ ಸುಮಾರು 45 ಕೋಟಿ ಹೆಚ್ಚಿಗೆ ಇದೆ. ಆದರೆ ಸಣ್ಣ ಗಾತ್ರದ ಹೊರತಾಗಿಯೂ ಕೂಡ ಈ ದೇಶ ಐತಿಹಾಸಿಕ, ಧಾರ್ಮಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ತನ್ನ ವಿಶೇಷ ಮತ್ತು ಪ್ರಮುಖ ಗುರುತನ್ನು ಮಾಡಿದೆ. ಈ ದೇಶ ಉತ್ತರದಲ್ಲಿ ಲೆಬನಾನ್, ಪೂರ್ವದಲ್ಲಿ ಸಿರಿಯಾ, ಪೂರ್ವ ಮತ್ತು ದಕ್ಷಿಣದಲ್ಲಿ ಜೋರ್ಡಾನ್, ನೈಋತ್ಯದಲ್ಲಿ ಈಜಿಪ್ಟ್ ಮತ್ತು ಪಶ್ಚಿಮದಲ್ಲಿ ಮೆಡಿಟರೇನಿಯನ್ ಸಮುದ್ರದಿಂದ ಸುತ್ತುವರೆದಿದೆ. ಇಸ್ರೇಲ್ನ ಪ್ರಮುಖ ಕರಾವಳಿ ಮೆಡಿಟರೇನಿಯನ್ ಸಮುದ್ರದ ಉದ್ದಕ್ಕೂ ಇದೆ. ಇದು ಈ ದೇಶದ ವ್ಯಾಪಾರ, ನೀರು ಸರಬರಾಜು, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮಕ್ಕೆ ಅತ್ಯಂತ ಮುಖ್ಯವಾಗಿದೆ. ಇದರ ಜೊತೆ ದಕ್ಷಿಣದಲ್ಲಿ ಕೆಂಪು ಸಮುದ್ರದ ಉದ್ದಕ್ಕೂ ಸುಮಾರು 17 ಕಿಲೋಮೀಟರ್ಗಳ ಸಣ್ಣ ಕರಾವಳಿಯನ್ನು ಈ ದೇಶ ಹೊಂದಿದೆ. ಈ ದೇಶದಲ್ಲಿ ಜೆರುಸಲೆಂ, ಟೆಲ್ ಅವೀವ್ ಮತ್ತು ಹೈಫಾ ನಗರಗಳು ಜನನಿಬಿಡವಾಗಿದ್ದಾವೆ. ಇಸ್ರೇಲ್ನ ಸಮಯ ಭಾರತದ ಸಮಯಕ್ಕಿಂತ ಸುಮಾರು 2 ಗಂಟೆ 30 ನಿಮಿಷ ಹಿಂದಿದೆ. ಇಸ್ರೇಲಿ ಕರೆನ್ಸಿಗೆ ನ್ಯೂ ಶೇಕಲ್ ಅಂತ ಕರೀತಾರೆ. ಒಂದು ಇಸ್ರೇಲಿ ನ್ಯೂ ಶೇಕಲ್ ಭಾರತದ 22ರಿಂದ 23 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಯಹೂದಿ ಧರ್ಮವನ್ನು ನಂಬುವ ಈ ದೇಶದ ಜನ ಯೆಹೋವಾ ಎಂದು ಕರೆಯಲ್ಪಡುವ ದೇವರನ್ನು ನಂಬ್ತಾರೆ, ಪೂಜಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಡ್ರೂಜ್ಗಳಂತಹ ಅನೇಕ ಧಾರ್ಮಿಕ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ. ಈ ದೇಶದ ಅಧಿಕೃತ ಭಾಷೆ ಹಿಬ್ರೂ ಆಗಿದೆ. ಇದು ಯಹೂದಿ ಧರ್ಮದ ಪವಿತ್ರ ಭಾಷೆ ಆಗಿದೆ. ಇದಲ್ಲದೆ ಈ ದೇಶದಲ್ಲಿ ಅರೇಬಿಕ್ ಕೂಡ ಮಾತಾಡ್ತಾರೆ. ಈ ದೇಶದಲ್ಲಿ ಸಾಕ್ಷರತೆ ಸುಮಾರು 97%ನಷ್ಟಿದೆ. ಉತ್ತಮ ಶಿಕ್ಷಣ ವ್ಯವಸ್ಥೆ ಈ ದೇಶದ ಸಂಕೇತವಾಗಿದೆ. ಈ ದೇಶದಲ್ಲಿ ಎಲ್ಲ ನಾಗರಿಕರಿಗೆ ರಕ್ಷಣಾ ಮತ್ತು ಆರೋಗ್ಯ ವ್ಯವಸ್ಥೆ ಉತ್ತಮ ಸೇವೆಯನ್ನು ನೀಡುತ್ತೆ. ಇದರಿಂದ ಇಸ್ರೇಲಿ ಜನರು ಪ್ರಯೋಜನವನ್ನು ಪಡೆಯೋದಷ್ಟೇ ಅಲ್ಲ, ಈ ದೇಶದ ಜನ ರಾಷ್ಟ್ರಕ್ಕಾಗಿ ದೃಢ ನಿಶ್ಚಿತರಾಗಿರ್ತಾರೆ. ಅಷ್ಟೇ ಅಲ್ಲ, ಇವರು ಆತಿಥ್ಯಕ್ಕೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಈ ದೇಶದ ಜನರಿಗೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಈ ದೇಶದ ಜನ ತಮ್ಮ ಸಂಸ್ಕೃತಿ ಮತ್ತು ಅವರ ದೇಶಕ್ಕೆ ಬಹಳ ಸಮರ್ಪಿತರಾಗಿದ್ದಾರೆ. ಈ ದೇಶದ ಜನ ಕ್ರೀಡೆಗಳಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಈ ದೇಶದ ಸುಂದರವಾದ ಕರಾವಳಿ ಮತ್ತು ದೀರ್ಘ ಬಿಸಿ ವಾತಾವರಣದಿಂದಾಗಿ ಸ್ವಿಮ್ಮಿಂಗ್ ಅನ್ನೋದು ಈ ದೇಶದಲ್ಲಿ ಒಂದು ಜನಪ್ರಿಯ ಚಟುವಟಿಕೆಯಾಗಿದೆ. ಈ ದೇಶದಲ್ಲಿ ಇದು ಕೇವಲ ಆಟ ಅಲ್ಲ, ಅವರ ಜೀವನ ಶೈಲಿಯಾಗಿದೆ. ಅದಕ್ಕಾಗಿಯೇ ಇಸ್ರೇಲ್ನ ಅರ್ಧದಷ್ಟು ಜನರಿಗೆ ನಿಯಮಿತವಾಗಿ ಈಜೋದಕ್ಕೆ ಬರುತ್ತೆ. ಇದು ನಿಜಕ್ಕೂ ಒಂದು ವಿಶಿಷ್ಟ ಮತ್ತು ಪ್ರಶಂಸನೀಯ ವಿಷಯವಾಗಿದೆ. ವೀಕ್ಷಕರ, ಈ ಯಹೂದಿಗಳು ಯಾಕೆ ಹೀಗೆ ಮತ್ತು ಇವರು ಯಾಕೆ ಈ ಥರ ಇದ್ದಾರೆ? ಪ್ರಪಂಚದಲ್ಲೇ ಯಾಕೆ ಇವರು ಇಷ್ಟು ವಿಶಿಷ್ಟವಾಗಿ ಬದುಕ್ತಾ ಇದ್ದಾರೆ? ಇವರು ಇಷ್ಟು ಬಲಾಢ್ಯರಾಗಿ ಬದುಕೋದಕ್ಕೆ ಕಾರಣಗಳೇನು? ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಸ್ವಲ್ಪ ಇತಿಹಾಸವನ್ನು ನೋಡಲೇಬೇಕಾಗುತ್ತಾ. ಹಾಗಿದ್ದರೆ ಮಾತ್ರ ಇಸ್ರೇಲಿಗಳ ಬಗ್ಗೆ ಸರಿಯಾಗಿ ಗೊತ್ತಾಗುತ್ತಾ. ವಿಶ್ವದ ಏಕೈಕ ಯಹೂದಿ ರಾಜ್ಯವಾದ ಇಸ್ರೇಲ್, ಈ ದೇಶದ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳಷ್ಟು ಹಳೆಯದು. ಕ್ರಿಸ್ತಪೂರ್ವ 586ರಲ್ಲಿ ಇಲ್ಲಿ ಒಂದು ಮಹತ್ವದ ಘಟನೆ ನಡೆಯುತ್ತೆ. ಅದನ್ನು ಬೆಬಿಲೋನಿಯನ್ ಎಕ್ಸೈಲ್ ಅಂತ ಕರೀತಾರೆ. ಆ ಸಮಯದಲ್ಲಿ ಈ ಪ್ರದೇಶವನ್ನು ಬೆಬಿಲೋನಿಯನ್ ಎಂಪೈರ್ ವಶಪಡಿಸ್ಕೊಳ್ತಾ. ಇಲ್ಲಿ ಬೆಬಿಲೋನಿಯನ್ ಎಂಪೈರ್ ಅಂತಂದರೆ ನಾವೇನು ಮೆಸೊಪೊಟೇಮಿಯಾ ಅಂತ ಕರಿತೀವಿ, ಅಂದರೆ ಇರಾಕ್ನಲ್ಲಿದ್ದ ಒಂದು ನಾಗರಿಕತೆಗೆ ಬೆಬಿಲೋನಿಯನ್ ಎಂಪೈರ್ ಅಂತ ಕರೀತಾರೆ. ಆಗ ಇಸ್ರೇಲಿಗಳು ಇದ್ದ ಪ್ರದೇಶಕ್ಕೆ ಜುದಾ ರಾಜ್ಯ ಅಂತ ಕರಿತಾ ಇದ್ರು. ಬೆಬಿಲೋನಿಯನ್ನರು ಈ ಜುದಾ ರಾಜ್ಯವನ್ನು ನಾಶ ಮಾಡಿ ಫಸ್ಟ್ ಟೆಂಪಲನ್ನು ಧ್ವಂಸ ಮಾಡ್ತಾರೆ. ಇಲ್ಲಿ ಫಸ್ಟ್ ಟೆಂಪಲ್ ಅಂದರೆ ಯಹೂದ್ಯರ ದೇವರಾದ ಯೆಹ್ವೆ ಪೂಜೆಯ ಕೇಂದ್ರವಾಗಿರುತ್ತೆ.
ಯಹೂದಿಗಳು ಇದೊಂದು ಪವಿತ್ರ ಸ್ಥಳ ಅಂತ ಪರಿಗಣಿಸ್ತಾರೆ. ಬೆಬಿಲೋನಿಯನ್ನರು ಆ ಸಮಯದಲ್ಲಿ ಸಾವಿರಾರು ಯಹೂದಿಗಳನ್ನು ಗುಲಾಮಗಿರಿ ಕರ್ಕೊಂಡು ಹೋಗ್ತಾರೆ. ಕೆಲವು ದಶಕಗಳ ನಂತರ ಪರ್ಷಿಯನ್ ರಾಜ ಸೈರಸ್ ದ ಗ್ರೇಟ್ ಬೆಬಿಲೋನಿಯನ್ ಅನ್ನು ಗೆಲ್ತಾನೆ. ಅವನು ಒಂದು ಮಹತ್ವದ ನಿರ್ಧಾರ ಕೈಗೊಂಡು ಅವನು ಗೆದ್ದ ನಂತರ ಯಹೂದಿಗಳಿಗೆ ತನ್ನ ಮೂಲ ನೆಲಕ್ಕೆ ಹಿಂದಿರುಗೋದಕ್ಕೆ ಅನುಮತಿಯನ್ನು ಕೊಡ್ತಾನೆ. ಯಹೂದಿಗಳು ತಮ್ಮ ಪವಿತ್ರ ನಗರವಾದ ಜೆರುಸಲೇಮ್ಗೆ ವಾಪಸ್ ಬರ್ತಾರೆ ಮತ್ತು ತಮ್ಮ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಸೆಕೆಂಡ್ ಟೆಂಪಲ್ ಅಂತ ಕರೀತಾರೆ. ಮುಂದಿನ ಶತಮಾನಗಳಲ್ಲಿ ಯಹೂದಿಗಳು ಮತ್ತೆ ಮತ್ತೆ ತಮ್ಮ ನೆಲದಿಂದ ಹೊರಹಾಕಲ್ಪಡ್ತಾರೆ, ವಿಶೇಷವಾಗಿ ರೋಮನ್ ಎಂಪೈರ್ ಕಾಲದಲ್ಲಿ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಯಹೂದಿಗಳು ಜಗತ್ತಿನ ಹಲವಾರು ಭಾಗಗಳಿಗೆ ಹರಿದಂಚು ಹೋಗ್ತಾರೆ. ಇದಕ್ಕೆ ಡಯಾಸ್ಪೋರಾ ಅಂತ ಕರೀತಾರೆ. ಸಾವಿರಾರು ವರ್ಷಗಳ ನಂತರ 1900ರ ದಶಕದಲ್ಲಿ ಏನಾಗುತ್ತೆ, ಇಲ್ಲಿ ಜಿಯೋನಿಸಮ್ ಅಂತ ಒಂದು ಚಳವಳಿ ಶುರುವಾಗುತ್ತೆ. ಇದರ ಹಿಂದೆ ಯಹೂದಿಗಳು ತಮ್ಮದೇ ಆದ ದೇಶವನ್ನು ಸ್ಥಾಪಿಸಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹೋಲೋಕಾಸ್ಟ್ ಅಂತಹ ಭೀಕರ ಘಟನೆಗಳು ನಡೆಯುತ್ತೆ. ಇಲ್ಲಿ ನಾಜಿ ಜರ್ಮನಿಯ ನಾಯಕ ಅಡಾಲ್ಫ್ ಹಿಟ್ಲರ್ ಯಹೂದಿಗಳ ವಿರುದ್ಧ ಭೀಕರ ಹಿಂಸಾಚಾರವನ್ನು ನಡೆಸ್ತಾನಲ್ವಾ, ಇದನ್ನೇ ದ ಹೋಲೋಕಾಸ್ಟ್ ಅಂತ ಕರೀತಾರೆ. ಈ ಹಿಂಸಾಚಾರದಲ್ಲಿ ಸುಮಾರು 40 ಲಕ್ಷ ಯಹೂದಿಗಳನ್ನು ಅಡಾಲ್ಫ್ ಹಿಟ್ಲರ್ ಕೊಂದಿರ್ತಾರೆ. ಯುರೋಪ್ನಲ್ಲಿ ಯಹೂದಿಗಳ ಜೀವನ ಸಂಪೂರ್ಣ ನಾಶವಾಗುತ್ತೆ. ಹೋಲೋಕಾಸ್ಟ್ ಅಂತಹ ಭೀಕರ ಘಟನೆಗಳ ನಂತರ ಅಂತಾರಾಷ್ಟ್ರೀಯ ಬೆಂಬಲ ಇವರಿಗೆ ಹೆಚ್ಚಾಗಿ ಸಿಗುತ್ತೆ. ಯಹೂದಿಗಳಿಗೆ ತಮ್ಮದೇ ಆದ ಒಂದು ಸುರಕ್ಷಿತ ದೇಶ ಬೇಕು ಅನ್ನೋ ವಿಚಾರದಲ್ಲಿ ಯುನೈಟೆಡ್ ನೇಷನ್ಸ್ ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ಅಂತಿಮವಾಗಿ 1948ರಲ್ಲಿ ಇಸ್ರೇಲ್ ರಾಷ್ಟ್ರವನ್ನು ಅಧಿಕೃತವಾಗಿ ಘೋಷಿಸಲಾಗುತ್ತೆ. ಇದರಿಂದ ಹೊಸ ರಾಷ್ಟ್ರದ ಉದಯಾಗುತ್ತೆ, ಅದೇ ಇಸ್ರೇಲ್. ಆದರೆ 1947ರಲ್ಲಿ ಯುನೈಟೆಡ್ ನೇಷನ್ಸ್ ಒಂದು ಯೋಜನೆಯನ್ನು ಮಾಡುತ್ತೆ. ಅದೇನು ಅಂದರೆ ಪ್ಯಾಲೆಸ್ತೈನ್ ಪ್ರದೇಶವನ್ನು 2 ಭಾಗಗಳಾಗಿ ವಿಭಜನೆ ಮಾಡೋದು. ಒಂದು ಯಹೂದಿ ರಾಷ್ಟ್ರ, ಇನ್ನೊಂದು ಅರಬ್ ರಾಷ್ಟ್ರ ಅಂತ ಘೋಷಣೆ ಮಾಡ್ತು. 1948ರ ನಂತರ ಜಗತ್ತಿನ ವಿವಿಧ ಭಾಗಗಳಿಂದ ಯಹೂದಿಗಳು ಇಲ್ಲಿ ಬಂದು ನೆಲೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇದು ಇಸ್ರೇಲಿಗರ ಮೂಲ ಸ್ಥಳವಾಗಿದ್ರೂ ಕೂಡ ಅರಬ್ ಜಗತ್ತು ಇದನ್ನು ಒಪ್ಪೋದಿಲ್ಲ. ಈ ಭೂಮಿ ನಮ್ಮದು, ಇಲ್ಲಿ ಹೊಸ ಯಹೂದಿ ದೇಶ ಯಾಕೆ ಅಂತ ಇಡೀ ಅರಬ್ ಜಗತ್ತು ಇವರ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಇದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಯಹೂದಿಗಳು ಅಂದಿನ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಅವರಿಗೆ ಹೆಚ್ಚು ಭೂಮಿಯನ್ನು ನೀಡಲಾಯಿತು ಅಂತ ಒಂದು ಆರೋಪ. ಎರಡನೇದು, ಈ ಸ್ಥಳಕ್ಕೆ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದೆ. ಇಸ್ಲಾಂ, ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮ, ಈ 3 ಪ್ರಮುಖ ಧರ್ಮಗಳಿಗೆ ಇದು ಪವಿತ್ರ ಸ್ಥಳವಾಗಿದೆ. ವಿಶೇಷವಾಗಿ ಜೆರುಸಲೇಮ್ ನಗರ ಅರಬ್ಗಳಿಗೆ ತುಂಬ ಪವಿತ್ರ ಸ್ಥಳವಾಗಿದೆ. ಈ ಕಾರಣಕ್ಕಾಗಿ ಯಹೂದಿ ರಾಷ್ಟ್ರ ನಿರ್ಮಾಣಕ್ಕೆ ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿಂದ ಇವರ ಮೇಲೆ ಒತ್ತಿದ ಈ ದ್ವೇಷದ ಕಿಡಿ ಬೆಂಕಿಯ ಗುರಿತನೇ ಇದೆ. ಸರಳವಾಗಿ ಹೇಳೋದಾದರೆ ಒಂದೇ ಭೂಮಿಗೆ 2 ಜನಾಂಗಗಳು ಹಕ್ಕನ್ನು ಕೇಳಿದಾಗ ಸಂಘರ್ಷ ಅನ್ನೋದು ಇಲ್ಲಿ ಅನಿವಾರ್ಯವಾಯಿತು. ಆ ಸಂಘರ್ಷ ಇಂದಿಗೂ ನಿಂತಿಲ್ಲ. ಈ ಸಂಘರ್ಷದ ತೀವ್ರತೆ ಎಷ್ಟಿದೆ ಅಂತಂದರೆ ಇಸ್ರೇಲ್ ಇದುವರೆಗೆ ಸುಮಾರು 6 ದೊಡ್ಡ ಯುದ್ಧಗಳನ್ನು ಮಾಡಿದೆ. ಸುಮಾರು 10ಕ್ಕಿಂತ ಹೆಚ್ಚು ಕಾನ್ಫ್ಲಿಕ್ಟ್ಸ್ ಅಥವಾ ಆಪರೇಷನ್ಸ್ಗಳನ್ನು ಮಾಡಿದೆ. ಒಂದೇ ಮಾತನ್ನ ಹೇಳಬೇಕು ಅಂದರೆ ಇಸ್ರೇಲ್ ಸ್ಥಾಪನೆ ಯಾವತ್ತಾಯಿತೋ ಅಂದಿನಿಂದಲೇ ಯುದ್ಧ ಮತ್ತು ಸಂಘರ್ಷ ಆ ದೇಶಕ್ಕೆ ಶುರುವಾಯಿತು. ಇವತ್ತಿಗೂ ಕೂಡ ಈ ದೇಶ ಸಂಘರ್ಷ ಮತ್ತು ಯುದ್ಧಗಳ ನಡುವೆಯೇ ಬದುಕ್ತಾ ಇದೆ. ಸ್ನೇಹಿತರೆ, ಇಸ್ರೇಲ್ ಭಾರತದಂತಹ ರಾಜ್ಯಗಳನ್ನು ಹೊಂದಿಲ್ಲ. ಬದಲಾಗಿ ಇಲ್ಲಿ 6 ಪ್ರಮುಖ ಆಡಳಿತ ಜಿಲ್ಲೆಗಳಿದ್ದಾವೆ. ಇವುಗಳನ್ನು ಹಿಬ್ರೂ ಭಾಷೆಯಲ್ಲಿ ಮಿ ಹೊಸೆಟ್ ಅಂತ ಕರೀತಾರೆ. ಇಲ್ಲಿ ಜೆರುಸಲೇಮ್, ನಾರ್ದರ್ನ್, ಹೈಫಾ, ಸೆಂಟ್ರಲ್, ಟೆಲ್ ಅವೀವ್ ಮತ್ತು ಸದರನ್ ಡಿಸ್ಟ್ರಿಕ್ಟ್ಗಳು ಪ್ರಮುಖವಾಗಿದ್ದಾವೆ. ಸೆಂಟ್ರಲ್ ಡಿಸ್ಟ್ರಿಕ್ಟ್ ದೇಶದ ಮಧ್ಯದಲ್ಲಿದೆ. ಈ ಡಿಸ್ಟ್ರಿಕ್ಟಲ್ಲೇ ಜಾಸ್ತಿ ಜನಸಂಖ್ಯೆ ಇದೆ. ಈ ಪ್ರದೇಶ ಆರ್ಥಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರ ಆಗಿದೆ. ಟೆಲ್ ಅವೀವ್ ಜಿಲ್ಲೆ ಈ ಪ್ರದೇಶದ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ, ಆದರೆ ಇದು ಅತ್ಯಂತ ಜನನಿಬಿಡ ನಗರವಾಗಿದೆ. ಇದನ್ನು ಇಸ್ರೇಲ್ನ ಆರ್ಥಿಕ ಮತ್ತು ಸಾಂಸ್ಕೃತಿಕ ಹೃದಯ ಭಾಗ ಅಂತ ಪರಿಗಣಿಸಲಾಗುತ್ತೆ. ಇಂದು ಇಸ್ರೇಲ್ ಮುಖ್ಯವಾಗಿ 3 ವಿಷಯಗಳಿಗೆ ಹೆಸರುವಾಸಿಯಾಗಿದೆ. ಮೊದಲನೇದು ಅದರ ಗುಪ್ತಚರ ಸಂಸ್ಥೆ ಮೊಸಾದ್, ಎರಡನೇದು ಅದರ ಸಶಸ್ತ್ರ ಪಡೆಗಳು, ಮೂರನೇದು ಅದರ ನಾವೀನ್ಯ ತಂತ್ರಜ್ಞಾನ ಮತ್ತು ಆರ್ಥಿಕತೆ. ಈ ದೇಶದಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರೋ ಮೊಸಾದ್ ಎನ್ನುವ ಈ ಗುಪ್ತಚರ ಸಂಸ್ಥೆ 1948ರಲ್ಲಿ ಸ್ಥಾಪನೆ ಆಯಿತು. ಕಾರಣದಿಂದ ಈ ದೇಶದ ಸುತ್ತಮುತ್ತ ಶತ್ರುಗಳು ಹುಟ್ಟೋದಕ್ಕೆ ಮೊಸಾದ್ ಪ್ರಮುಖ ಕಾರಣ ಆಗಿದೆ ಅಂದರೆ ತಪ್ಪಾಗಲ್ಲ. ಮೊಸಾದ್ ಅನ್ನೋ ಗುಪ್ತಚರ ಸಂಸ್ಥೆ ಇವತ್ತು ಇಸ್ರೇಲ್ ದೇಶದ ಮೇಲೆ ಯಾವುದೇ ದೇಶ ಯುದ್ಧ ತಂತ್ರಗಳನ್ನು ಹೆಣೆದರೂ ಕೂಡ ಇಸ್ರೇಲ್ ದೇಶವನ್ನು ಸೋಲೋದಕ್ಕೆ ಬಿಟ್ಟಿಲ್ಲ ಈ ಮೊಸಾದ್. ಇಸ್ರೇಲ್ನ ಎಲ್ಲ ವಿಜಯಗಳ ಹಿಂದೆ ಮೊಸಾದ್ನ ದೊಡ್ಡ ಪಾತ್ರ ಇದೆ. ಇಸ್ರೇಲ್ ದೇಶ ತನ್ನ ನಾಗರಿಕರ ಮೇಲೆ ಬರೋ ಪ್ರತಿಯೊಂದು ಬಿಕ್ಕಟ್ಟಿಗೆ ಈ ಮೊಸಾದ್ ಪ್ರತಿಕ್ರಿಯಿಸುತ್ತೆ. ಇದು ಪ್ರಪಂಚದ ಪ್ರತಿಯೊಂದು ಮೂಲೆಗಳಿಂದ ತನ್ನ ಶತ್ರುಗಳನ್ನು ಹುಡುಕಿ ಅದನ್ನು ಕೊಲ್ಲುತ್ತೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ನಾಜಿ ಯುದ್ಧ. ಇದು ಯುದ್ಧ ಅಪರಾಧಿ ಅಡಾಲ್ಫ್ ಐಚ್ಮ್ಯಾನ್ ಪ್ರಕರಣದಲ್ಲಿ ಎದ್ದು ಕಾಣಿಸುತ್ತೆ. 1960ರ ಮೇ 16ರಂದು ಮೊಸಾದ್ ಅರ್ಜೆಂಟೀನಾದಲ್ಲಿ ಈ ವ್ಯಕ್ತಿಯನ್ನು ಕಂಡುಹಿಡಿದು ವಿಚಾರಣೆಗಾಗಿ ಇಸ್ರೇಲ್ಗೆ ಕರೆತರುತ್ತೆ. ಆದರೆ ಇದರ ಬಗ್ಗೆ ಅರ್ಜೆಂಟೀನಾ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂದರೆ ಆಶ್ಚರ್ಯ ಅನಿಸುತ್ತೆ. ಮೊಸಾದ್ನ ಪ್ರಮುಖ ತತ್ವ ಅಂತಂದರೆ ಕೊಲ್ಲೋದು ಮತ್ತು ಪಲಾಯನ ಮಾಡೋದು, ಅಂದರೆ ಶತ್ರುಗಳನ್ನು ಕೊಂದು ಕಣ್ಮರೆ ಆಗೋದು. ಭಯೋತ್ಪಾದಕರು ಮತ್ತು ಶತ್ರುಗಳ ಜಾಲವನ್ನು ಪ್ರಪಂಚದಾದ್ಯಂತ ಪತ್ತೆ ಹಚ್ಚಿ ಅವುಗಳನ್ನು ನಾಶ ಮಾಡೋವರೆಗೂ ಈ ಮೊಸಾದ್ ನಿದ್ದೆ ಮಾಡೋದಿಲ್ಲ. ಮೊಸಾದ್ನ ಗುರಿ ತನ್ನ ಶತ್ರುಗಳನ್ನು ಕೊಲ್ಲೋದಷ್ಟೇ ಅಲ್ಲ, ಇಸ್ರೇಲ್ಗೆ ಭದ್ರತಾ ಬೆದರಿಕೆಗಳನ್ನು ಯಾರು ಹುಡ್ತಾರೋ ಅವರಿಗೆ ಭಯ ಹುಟ್ಟಿಸುತ್ತೆ. ದೇಶಕ್ಕಾಗಿ ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸುತ್ತೆ. ಅವರು ಯಾವುದೇ ಪ್ರಮುಖ ಕಾರ್ಯಾಚರಣೆಯನ್ನು ಏಕಾಂಗಿಯಾಗಿ ನಡೆಸೋ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಮೊಸಾದ್ನ ಏಜೆಂಟ್ಗಳನ್ನು ದೀರ್ಘ ಮತ್ತು ಕಷ್ಟಕರ ಪರೀಕ್ಷೆಯ ನಂತರ ಆಯ್ಕೆ ಮಾಡಲಾಗುತ್ತೆ. ಅವರಿಗೆ ಹಲವಾರು ವರ್ಷಗಳ ಕಾಲ ತರಬೇತಿ ನೀಡಲಾಗುತ್ತೆ.
ಇದು ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಸಂಸ್ಥೆ ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಗೆ ಬಂದರೆ ಇಲ್ಲಿ ಸೈನಿಕ ಸಂಸ್ಕೃತಿ ಅನ್ನೋದು ಅತ್ಯಂತ ವಿಶಿಷ್ಟವಾಗಿದೆ. ಇಸ್ರೇಲ್ ದೇಶ ತನ್ನ ನಾಗರಿಕರ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಈ ದೇಶದಲ್ಲಿ ಲಾ ಆಫ್ ರಿಟರ್ನ್ ಅಂತ ಒಂದು ಕಾನೂನಿದೆ. ಒಬ್ಬ ಯಹೂದಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಜನಿಸಿರಲಿ, ಅವನಿಗೆ ಇಸ್ರೇಲ್ನಲ್ಲಿ ನೆಲೆಸೋ ಹಕ್ಕು ಇರುತ್ತೆ. ಅವನು ಅಧಿಕೃತವಾಗಿ ಈ ದೇಶದ ಪೌರತ್ವವನ್ನು ಪಡಿಬೋದು. ರಕ್ಷಣಾ ವೆಚ್ಚದ ವಿಷಯಕ್ಕೆ ಬಂದರೆ ಇಸ್ರೇಲ್ ತನ್ನ ಬಜೆಟ್ನ ದೊಡ್ಡ ಭಾಗವನ್ನು ಸೇನೆಗೆ ಮೀಸಲಿಡುತ್ತೆ. ಈ ಹೂಡಿಕೆಯನ್ನು ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಭದ್ರತಾ ವ್ಯವಸ್ಥೆಗಳ ಅಭಿವೃದ್ಧಿಗೆ ಬಳಸಲಾಗುತ್ತೆ. ನೀವು ಸುಮಾರು ಕಡೆ ಕೇಳಿರ್ತೀರ ಅಥವಾ ನೋಡಿರ್ತೀರ, ಈ ದೇಶದ ಟೆಕ್ನಾಲಜಿಯಲ್ಲೇ ತುಂಬ ಪ್ರಸಿದ್ಧವಾಗಿರೋದು ಐರನ್ ಡೋಮ್. ಇದು ಒಳಬರುವ ರಾಕೆಟ್ಗಳನ್ನು ಮಧ್ಯದಲ್ಲೇ ತಡೆದು ಹಾಕುವ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಆಗಿದೆ. ಇದರ ಯಶಸ್ಸಿನ ಪ್ರಮಾಣ ಸುಮಾರು 90% ಅಷ್ಟಿರುತ್ತೆ. ಇದು ಅನೇಕ ಜೀವಗಳನ್ನು ಈ ದೇಶದಲ್ಲಿ ಉಳಿಸಿದೆ. ಇಸ್ರೇಲ್ನ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಅದು ಕಡ್ಡಾಯ ಮಿಲಿಟರಿ ಸೇವೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಸೈನಿಕ ಸೇವೆ ಕಡ್ಡಾಯ ಆಗಿರುತ್ತೆ. ದೇಶದ ಮಹಿಳೆಯರು ಯುದ್ಧ ಘಟಕಗಳು, ಗುಪ್ತಚರ ವಿಭಾಗ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬ ಸಕ್ರಿಯರಾಗಿ ಭಾಗವಹಿಸ್ತಾರೆ. ಇಲ್ಲಿನ ಮಹಿಳೆಯರಿಗೆ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನಗಳು ಗೊತ್ತಿರ್ತವೆ. ಇಸ್ರೇಲ್ನ ಆರ್ಥಿಕತೆ ಹಲವಾರು ಬಲವಾದ ಅಂಶಗಳ ಮೇಲೆ ನಿಂತ್ಕೊಂಡಿದೆ. ವಿಶೇಷವಾಗಿ ಹೈಟೆಕ್ ವಲಯ ಇದರ ಪ್ರಮುಖ ಶಕ್ತಿಯಾಗಿದೆ. ತಂತ್ರಜ್ಞಾನ ಉದ್ಯಮ ಅನ್ನೋದು ಈ ದೇಶದ GDPಗೆ ಸಾಕಷ್ಟು ಕೊಡುಗೆ ನೀಡ್ತಾ ಇದೆ. ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ಸ್, ಸೈಬರ್ ಭದ್ರತೆ, ಜೈವಿಕ ತಂತ್ರಜ್ಞಾನ, ವೈದ್ಯಕೀಯ ಉಪಕರಣಗಳು ಮತ್ತು ಏರೋಸ್ಪೇಸ್ ರಕ್ಷಣಾ ಉತ್ಪಾದನೆಯಲ್ಲಿ ಇಸ್ರೇಲ್ ಜಾಗತಿಕ ಮಟ್ಟದಲ್ಲೇ ಮುಂಚೂಣಿಯಲ್ಲಿದೆ. ಉದಾಹರಣೆಗೆ ವೇಜ್ ನ್ಯಾವಿಗೇಷನ್ ಅಪ್ಲಿಕೇಶನ್ ಮತ್ತು ಮೊಬೈಲ್ ಡ್ರೈವರ್ ಅಸಿಸ್ಟೆನ್ಸ್ ತಂತ್ರಜ್ಞಾನ ವಿಶ್ವದಾದ್ಯಂತ ಬಳಕೆಯಲ್ಲಿದೆ. ಕೃಷಿ ಮತ್ತು ನೀರಿನ ಕ್ಷೇತ್ರದಲ್ಲೂ ಕೂಡ ಈ ದೇಶ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿದೆ. ಡ್ರಿಪ್ ಇರಿಗೇಷನ್ ಮತ್ತು ಡಿಸಾಲಿನೇಷನ್ ಟೆಕ್ನಾಲಜಿಗಳು ಈ ದೇಶದ ಮರುಭೂಮಿ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಹಾಯ ಮಾಡಿದ್ದಾವೆ. ಇಸ್ರೇಲ್ನ ಆರ್ಥಿಕ ಬಲದ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಅದರ ನುರಿತ ಮತ್ತು ವಿದ್ಯಾವಂತ ಕಾರ್ಯಪಡೆ. ಈ ದೇಶ ವಿದೇಶಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸುತ್ತೆ ಮತ್ತು ಯುರೋಪ್ ಯೂನಿಯನ್ ಜೊತೆಗೆ ಬಲವಾದ ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದೆ. ಇದರ ಭೌಗೋಳಿಕ ಸ್ಥಾನಮಾನ ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಮಾರುಕಟ್ಟೆಗಳನ್ನು ಸಂಪರ್ಕಿಸೋದಕ್ಕೆ ಸಹಾಯ ಮಾಡಿದ್ದಾವೆ. ಆದರೆ ಇತ್ತೀಚಿನ ಸಂಘರ್ಷಗಳು ಈ ದೇಶದ ಆರ್ಥಿಕತೆ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದ್ದಾವೆ. ಈ ದೇಶದ ರಕ್ಷಣಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಟೂರಿಸಂ ಮತ್ತು ಕನ್ಸ್ಟ್ರಕ್ಷನ್ ಇಲ್ಲಿ ಕುಸಿತಾ ಇದೆ. ಆದರೆ ಹೈಟೆಕ್ ಮತ್ತು ರಕ್ಷಣಾ ವಲಯಗಳು ಈ ದೇಶದಲ್ಲಿ ಇನ್ನೂ ಸ್ಥಿರವಾಗಿದ್ದಾವೆ. ಜೀವನ ಮಟ್ಟ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಈ ದೇಶ ಕಂಡಿದ್ರೂ ಕೂಡ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗಿರೋದು ಈ ದೇಶಕ್ಕೆ ಒಂದು ಸವಾಲಾಗಿದೆ. ಇಸ್ರೇಲನ್ನು ಸಿಲಿಕಾನ್ ವಾಡಿ ಅಂತ ಕರೀತಾರೆ. ಇಂಟೆಲ್ ಮತ್ತು ಮೈಕ್ರೋಸಾಫ್ಟ್ ಕಂಪ್ನಿಗಳು ತಮ್ಮ ಮೊದಲ ವಿದೇಶಿ ರಿಸರ್ಚ್ ಸೆಂಟರ್ಗಳನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡಿದ್ದು. ಅದಲ್ಲದೆ ಗೂಗಲ್, ಆ್ಯಪಲ್ ಮತ್ತು ಫೇಸ್ಬುಕ್ನಂತಹ ದೊಡ್ಡ ದೊಡ್ಡ ರಿಸರ್ಚ್ ಸೆಂಟರ್ಗಳು ಈ ದೇಶದಲ್ಲಿದ್ದಾವೆ. ಇಸ್ರೇಲ್ ನಾವೀನ್ಯತೆ ಅನ್ನೋದು ಕೇವಲ ಕಂಪ್ಯೂಟರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. USB ಫ್ಲಾಶ್ ಡ್ರೈವ್ ಅಭಿವೃದ್ಧಿಯಲ್ಲಿ ಇಸ್ರೇಲ್ ಕಂಪನಿ ಮೈ ಸಿಸ್ಟಮ್ಸ್ ಪ್ರಮುಖ ಪಾತ್ರವನ್ನು ವಹಿಸಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಈ ದೇಶ ಮಾನವನ ದೇಹದೊಳಗೆ ಪ್ರವೇಶಿಸಿ ಪರೀಕ್ಷೆ ನಡೆಸೋ ಸಣ್ಣ ಕ್ಯಾಮರಾಗಳಂತಹ ಆವಿಷ್ಕಾರಗಳು ಕೂಡ ಈ ದೇಶದಲ್ಲೇ ಆಗಿರೋದು. ಸೈಬರ್ ಭದ್ರತೆಯಲ್ಲಿ ಚೆಕ್ ಪಾಯಿಂಟ್ನಂತಹ ಸಂಸ್ಥೆಗಳು ವಿಶ್ವದ ಕಂಪ್ಯೂಟರ್ಗಳನ್ನು ಇವತ್ತಿಗೂ ಕೂಡ ಪ್ರೊಟೆಕ್ಟ್ ಮಾಡ್ತಿದೆ. ನೀರಿನ ತಂತ್ರಜ್ಞಾನದಲ್ಲಿ ಇಸ್ರೇಲ್ ವಿಶ್ವಕ್ಕೆ ಮಾದರಿಯಾಗಿದೆ. ಪ್ರಸಿದ್ಧ ಭೌತಶಾಸ್ತ್ರಜ್ಞ ಯಹೂದಿಯಾದ ಆಲ್ಬರ್ಟ್ ಐನ್ಸ್ಟೀನ್ಗೆ ಈ ದೇಶದ ಅಧ್ಯಕ್ಷ ಸ್ಥಾನವನ್ನು ಆಫರ್ ಮಾಡಲಾಗಿತ್ತು. ಆದರೆ ಅವರು ಅದನ್ನು ನಿರಾಕರಿಸಿದರು. ಅವರ ವೈಜ್ಞಾನಿಕ ಚಿಂತನೆ ಮತ್ತು ಬೌದ್ಧಿಕ ಪರಂಪರೆ ಇಂದಿಗೂ ಕೂಡ ಇಸ್ರೇಲ್ನ ಸಂಶೋಧನಾ ಮನೋಭಾವವನ್ನು ಪ್ರತಿಬಿಂಬಿಸುತ್ತೆ. ಇಸ್ರೇಲ್ನ ಐತಿಹಾಸಿಕ ಮತ್ತು ಆಕರ್ಷಕ ತಾಣಗಳಲ್ಲಿ ಒಂದಾದ ಜಾಫಾ ವಿಶ್ವದ ಅತ್ಯಂತ ಹಳೆಯ ನಿರಂತರವಾಗಿ ಕಾರ್ಯನಿರ್ವಹಿಸುವ ಬಂದರುಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಸುಮಾರು 7,000 ವರ್ಷಗಳ ಇತಿಹಾಸ ಹೊಂದಿರೋ ಈ ಪ್ರಾಚೀನ ಬಂದರು ಏನ್ಷಿಯಂಟ್ ಈಜಿಪ್ಟ್ ಕಾಲದಿಂದಲೇ ವ್ಯಾಪಾರ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರ ಆಗಿತ್ತು. ಪುರಾತತ್ವ ಅಧ್ಯಯನಗಳು ಜಾಫಾ ಮುಸ್ಲಿಮರು, ಕ್ರೈಸ್ತರು ಮತ್ತು ಯಹೂದಿಗಳನ್ನು ಸಂಪರ್ಕಿಸುವ ಮಹತ್ವದ ಸಾಂಸ್ಕೃತಿಕ ಸೇತುವೆಯಾಗಿರೋದನ್ನು ತೋರಿಸುತ್ತೆ. ಧಾರ್ಮಿಕ ಕಥನಗಳಲ್ಲೂ ಕೂಡ ಇದು ಪ್ರಸಿದ್ಧವಾಗಿದೆ. ಅದಲ್ಲದೆ ಈ ಯಹೂದಿಗಳು ಕಟ್ಟಿದ ಮೊದಲ ದೇವಾಲಯ, ಪವಿತ್ರ ಸ್ಥಳ ಸೋಲೊಮನ್ ದೇವಾಲಯದ ನಿರ್ಮಾಣಕ್ಕಾಗಿ ಲೆಬನಾನ್ನಲ್ಲಿರೋ ದೇವದಾರು ಮರಗಳನ್ನು ಇದೇ ಜಾಫಾ ಬಂದರಿನ ಮೂಲಕ ಜೆರುಸಲೆಮ್ಗೆ ಸಾಗಿಸಲಾಗಿತ್ತು. ವಿಶೇಷವಾಗಿ ಜಾಫಾ ಇಸ್ರೇಲ್ನ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅರಬ್ ಮತ್ತು ಯಹೂದಿ ಕುಟುಂಬಗಳು ತಲೆಮಾರುಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ರು. ಇಸ್ರೇಲ್ನ ರಾಜಧಾನಿಯಾದ ಜೆರುಸಲೆಮ್ಗೆ ವಿಶ್ವದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು ಅಂತ ಹೇಳ್ತಾರೆ. ಈ ನಗರ ಇತಿಹಾಸ, ನಂಬಿಕೆ ಮತ್ತು ಸಂಸ್ಕೃತಿಯ ಅದ್ಭುತ ಸಂಯೋಜನೆಯನ್ನು ಹೊಂದಿದೆ. ಇಲ್ಲಿ ಪ್ರಮುಖ 3 ಧರ್ಮಗಳಾದ ಯಹೂದಿ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳಿಗೆ ಪವಿತ್ರ ಸ್ಥಳ ಇದಾಗಿದೆ. ಇಲ್ಲಿರುವ ವೆಸ್ಟರ್ನ್ ವಾಲ್ ಎನ್ನುವ ಪವಿತ್ರ ಸ್ಥಳ ಪ್ರಾಚೀನ ದೇವಾಲಯದ ಅವಶೇಷವಾಗಿದ್ದು, ಇಲ್ಲಿ ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಕಾಗದದ ತುಂಡುಗಳಲ್ಲಿ ಬರೀತಾರೆ, ಬರೆದು ಗೋಡೆಯ ಬೇರುಕುಗಳಲ್ಲಿ ಹೇಳ್ತಾರೆ. ಇಲ್ಲಿರುವ ಚರ್ಚ್ ಆಫ್ ಹೋಲಿ ಸೇಪಲ್ಸ್ಟ್ರೆ ಅತ್ಯಂತ ಪವಿತ್ರ ಸ್ಥಳ ಆಗಿದ್ದು, ಇಲ್ಲಿ ಜೀಸಸ್ ಕ್ರೈಸ್ಟ್ನ ಶಿಲುಬೆಗೇರಿಸಲಾಯಿತು ಅಂತ ನಂಬಲಾಗುತ್ತೆ. ಅವರನ್ನ ಇಲ್ಲಿಯೇ ಸಮಾಧಿ ಮಾಡಲಾಯಿತು ಮತ್ತು ಪುನರುತ್ಥಾನಗೊಂಡರು ಅಂತ ನಂಬಲಾಗುತ್ತೆ. ಇಲ್ಲಿರುವ ಡೋಮ್ ಆಫ್ ರಾಕ್ ಮುಸ್ಲಿಮರಿಗೆ ಅತ್ಯಂತ ಪವಿತ್ರ ಮತ್ತು ಮಹತ್ವದ್ದಾಗಿದೆ. ಇದು ಇಸ್ಲಾಂನಲ್ಲಿ 3ನೇ ಅತ್ಯಂತ ಪವಿತ್ರ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿಂದ ಪ್ರೊಫೆಟ್ ಮಹಮ್ಮದ್ ಸ್ವರ್ಗಕ್ಕೆ ಹೋದರು ಅಂತ ನಂಬಿಕೆ ಇದೆ.
ಈ 3 ಪವಿತ್ರ ಸ್ಥಳಗಳು ಜೆರುಸಲೆಮನ್ನು ಕೇವಲ ನಗರವನ್ನಾಗಿ ಮಾತ್ರವಲ್ಲ, ಒಂದು ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ರೂಪಿಸಿವೆ. ಇತಿಹಾಸದ ಗಂಭೀರತೆಯನ್ನು ಮನದಟ್ಟು ಮಾಡುತ್ತೆ. ಇದರಿಂದ ಸ್ವಲ್ಪ ದೂರದಲ್ಲಿರೋ ನಜರತ್ ನಗರವನ್ನು ಜೀಸಸ್ ಕ್ರೈಸ್ಟ್ ಅವರ ಬಾಲ್ಯದ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಇದರ ಹತ್ತಿರದಲ್ಲೇ ಇರುವ ಬೆತ್ಲೆಹೇಮನ್ನು ಜೀಸಸ್ ಕ್ರೈಸ್ಟ್ ಜನಿಸಿದ ಸ್ಥಳ ಅಂತ ನಂಬಲಾಗಿದೆ. ಇಲ್ಲಿರುವ ಇನ್ನೊಂದು ಪ್ರಮುಖ ಸ್ಥಳ ಮಸಡ. ಇದು ಪ್ರಾಚೀನ ಪರ್ವತ ಕೋಟೆಯಾಗಿ ಅದರ ಐತಿಹಾಸಿಕ ಮಹತ್ವ ಮತ್ತು ಅದ್ಭುತ ನೋಟಗಳಿಗಾಗಿ ಮನಸೆಳೆಯುತ್ತೆ. ಇದರ ಸಮೀಪವೇ ಇರುವ ಇನ್ನೊಂದು ಪ್ರಮುಖ ಸ್ಥಳ ಅಂತಂದರೆ ಅದು ಡೆಡ್ ಸಿ. ಈ ಡೆಡ್ ಸಿ ತೇಲುವ ಅಪರೂಪದ ಅನುಭವವನ್ನು ನೀಡುತ್ತೆ. ಈ ಡೆಡ್ ಸಿ ಬಗ್ಗೆ ಮಾಡಿರೋ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೀವು ವಾಚ್ ಮಾಡ್ಬೋದು. ವಿಶ್ವದ ಚಿಕ್ಕ ಮತ್ತು ಅಸಾಮಾನ್ಯ ಸಬ್ವೇ ವ್ಯವಸ್ಥೆ ಕಾರ್ಮ್ಲೆಟ್ ಹೈಫಾ ನಗರದ ಹೃದಯ ಭಾಗದಲ್ಲಿದೆ. ಇಲ್ಲಿ ಕೇವಲ 4 ರೈಲು ಕಾರುಗಳು, 6 ನಿಲ್ದಾಣಗಳು ಮತ್ತು ಸುಮಾರು 1 ಮೈಲಿಗಿಂತ ಕಡಿಮೆ ಉದ್ದದ ಸುರಂಗ ಮಾರ್ಗವನ್ನು ಹೊಂದಿರೋ ಇದು ವಿಶ್ವದ ಅತ್ಯಂತ ಚಿಕ್ಕ ಸಬ್ವೇ ಆಗಿದೆ. 1950ರ ದಶಕದ ಮಧ್ಯಭಾಗದಲ್ಲಿ ನಿರ್ಮಿಸಲಾದ ಈ ವ್ಯವಸ್ಥೆ ಮಧ್ಯಪ್ರಾಚ್ಯದ ಮೊದಲ ಭೂಗತ ರೈಲು ವ್ಯವಸ್ಥೆಯಾಗಿದೆ. ಇದರ ವಿಶೇಷತೆ ಅಂದರೆ ಇದು ಮೌಂಟ್ ಕಾರ್ಮೆಲ್ ಪರ್ವತವನ್ನು ಹೈಫಾ ನಗರದ ಕೇಂದ್ರ ಭಾಗದಿಂದ ಸಂಪರ್ಕಿಸುತ್ತೆ. ಸುಮಾರು 900 ಅಡಿ ಎತ್ತರದ ಪರ್ವತದೊಳಗೆ ಇದು ಸಾಗುತ್ತೆ. ಇಲ್ಲಿ ಇಳಿಜಾರು ತುಂಬ ಡೀಪ್ ಆಗಿರೋದ್ರಿಂದ ರೈಲು ಬೋಗಿಗಳನ್ನು ಕೂಡ ಶಾಶ್ವತವಾಗಿ ಓರೆಯಾಗಿರುವಂತೆ ಇಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಲಿಫ್ಟ್ ಥರ ಕೆಲಸ ಮಾಡುತ್ತೆ. ಇದು ಒಂದು ರೀತಿಯಾಗಿ ವಿಶಿಷ್ಟವಾದ ಟೆಕ್ನಾಲಜಿ ಆಗಿದೆ. ವೀಕ್ಷಕರ, ಇಸ್ರೇಲ್ ಚಿಕ್ಕದಾಗಿದ್ದರೂ ಕೂಡ ವಿಶ್ವದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿರುವ ಒಂದು ರಾಷ್ಟ್ರವಾಗಿದೆ. ಪ್ರಾಚೀನ ನಂಬಿಕೆಗಳಿಂದ ಹಿಡಿದು ಆಧುನಿಕ ತಂತ್ರಜ್ಞಾನದವರೆಗೆ, ಯುದ್ಧಗಳಿಂದ ಹಿಡಿದು ಅಭಿವೃದ್ಧಿವರೆಗೆ ಈ ದೇಶ ವಿರೋಧಾಭಾಸಗಳ ನಡುವೆ ತನ್ನ ಮಾರ್ಗವನ್ನು ನಿರ್ಮಿಸಿಕೊಂಡಿದೆ. ಈ ಇಸ್ರೇಲ್ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸುತ್ತಮುತ್ತಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.